ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅಮಿತ್ ಶಾಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಅನ್ನುವಂತ ಧಿಕ್ಕಾರ ಘೋಷಣೆ ಕೇಳಿಸ್ತಾ ಇದೆ. ಜೈ ಭೀಮ್ ಘೋಷಣೆಯನ್ನ ಕೂಗಿ ಅಮಿತ್ ಶಾ ವಿರುದ್ಧ ತೀವ್ರ ಕಿಡಿಕಾರ್ತಾ ಇದ್ದಾರೆ. ಗೂಂಡಾ ಅಮಿತ್ ಶಾಗೆ ಧಿಕ್ಕಾರ ಅನ್ನುವಂತ ಘೋಷಣೆಗಳು ಕೂಡ ಮೊಳಗ್ತಾ ಇದೆ. ಸಂವಿಧಾನ ವಿರೋಧಿ ಬಿಜೆಪಿ ಅಮಿತ್ ಶಾಗೆ ಧಿಕ್ಕಾರ ಅಂತ ಕೆಪಿಸಿಸಿ ಕಚೇರಿಯ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಅಮಿತ್ ಶಾಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ಅಂತ ಹೇಳ್ತಾ ಇದ್ದಾರೆ. ಜೈ ಭೀಮ್ ಘೋಷಣೆಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಗೂಂಡಾ ಅಮಿತ್ ಶಾಗೆ ಧಿಕ್ಕಾರ ಅನ್ನುವಂತ ಘೋಷಣೆಯನ್ನ ಕೂಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಬಿಜೆಪಿ ಅಮಿತ್ ಶಾ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇರೋದು ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ದಿನ ಕೊಟ್ಟಿರುವಂತಹ ಹೇಳಿಕೆ. ಅದ್ರ ಬಗ್ಗೆ ಅವರು ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಆ ಆಕ್ರೋಶ ನಿಲ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಮುಂಭಾಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಸೇರಿದ್ದಾರೆ, ಮಹಿಳೆಯರು ಕೂಡ ಸೇರಿದ್ದಾರೆ. ಬ್ಯಾನರ್ಗಳನ್ನ ಹಿಡಿದು ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಬಿಜೆಪಿ ಅಮಿತ್ ಶಾ ಅನ್ನುವಂತ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ.